ಯತೀಂದ್ರ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿಗೆ ಸಂಬಂಧಪಟ್ಟಂತೆ ಆಡಿದಂತಹ ಒಂದು ಮಾತು ಸತೀಶ್ ಜಾರಕಿಹೊಳಿ ಅವರ ವಿಚಾರವಾಗಿ ಸಿಂಪಲ್ ಹೊಗಳಿಕೆಯ ಮಾತುಗಳನ್ನು ಆಡಿದ್ರು. ಈಗ ಈ ಎಲ್ಲ ವಿಚಾರ ಕದನಕ್ಕೆ ಕಾರಣ ಆಗ್ತಾ ಇದೆ. ಯಾರ ನಡುವೆ ಕದನ ಅನ್ನೋದು ನಿಮಗೆ ಗೊತ್ತೇ ಇದೆ. 5 ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ. ಸಿದ್ದರಾಮಯ್ಯ 5 ವರ್ಷ ಅಧಿಕಾರವನ್ನ ಪೂರೈಸುತ್ತಾರೆ. ಮೈಸೂರಿನಲ್ಲಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಏನು ಹೇಳಬೇಕೋ ಹೇಳಿದ್ದಾಗಿದೆ ಅನ್ನೋದನ್ನು ಅವ್ರು ಹೇಳಿದ್ರು. ನನ್ನ ಹೇಳಿಕೆ ವಿವಾದ ಪಡೆದ ತಕ್ಷಣವೇ ನಾನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀನಿ. ಪಕ್ಷದಿಂದ ನೋಟಿಸ್ ಬಂದಾಗ ನೋಡೋಣ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರು ನೋಟಿಸ್ಗೆಲ್ಲ ಹೆದರ್ಕೊಳ್ಳೋ ಮನುಷ್ಯನಲ್ಲ ಅನ್ನೋ ಮೆಸೇಜನ್ನು ಕೂಡ ಕೊಟ್ಟಂಗೆ ಕಾಣ್ತಾ ಇದೆ. 5 ವರ್ಷ ಕೂಡ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗ್ತಾರೆ ಅಂತ ಮತ್ತೊಮ್ಮೆ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ಯಾರು ಎಷ್ಟೇ ನಾಯಕತ್ವದ ವಿಚಾರದಲ್ಲಿ ಮಾತಾಡಬೇಡಿ ಅಂದರೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಅನ್ಸ್ಟಾಪಬಲ್ ರೀತಿ ಕಾಣಿಸ್ತಾ ಇದ್ದಾರೆ. ಅವರೊಬ್ಬರಿಗೆ ಪಕ್ಷದ ರೂಲ್ಸ್ ಅಪ್ಲೈ ಆಗಲ್ಲ ಅಂತ ಕಾಣಿಸ್ತಾ ಇದೆ. ಹೀಗಾಗಿ ಮತ್ತೆ ಇದೇ ವಿಚಾರಗಳನ್ನು ಹೇಳಿದ್ದಾರೆ. ನಾನು ಎಲ್ಲಿ ಯಾವ ಮೆಸೇಜನ್ನು ಕೊಡಬೇಕಿತ್ತು ಅದನ್ನು ಕೊಟ್ಟಿದ್ದೀನಿ ಅನ್ನೋ ಅರ್ಥದಲ್ಲಿ ಕೂಡ ಮಾತಾಡ್ದಂಗೆ ಕಾಣಿಸ್ತಾ ಇದೆ ಯತೀಂದ್ರ ಸಿದ್ದರಾಮಯ್ಯ ಅವರು. ಯಾವಾಗ DK ಶಿವಕುಮಾರ್ ಶಿಸ್ತು ಅಂತ ಅಂದ್ರೋ ಇವರು ಡ್ಯಾಮೇಜ್ ಕಂಟ್ರೋಲಿಗೆ ಮುಂದಾಗ್ತಾರ, ಯೂಟರ್ನ್ ಹೊಡಿತಾರ ಅಂತ ನಿರೀಕ್ಷೆ ಇತ್ತು. ಬಟ್ ರಿಯಾಕ್ಷನ್ ಕಂಟಿನ್ಯೂ ಆಗ್ತಿದೆ. ಇನ್ನೇನು ಹೇಳಕ್ ಇಷ್ಟಪಡೋದಿಲ್ಲ. ಏನು ಹೇಳಬೇಕು ಹೇಳಾಗಿದೆ, ಏನು ಸ್ಪಷ್ಟನೆ ಕೊಡಬೇಕು ಕೊಟ್ಟಾಗಿದೆ. ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಇಷ್ಟ ಇಲ್ಲ. ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾತಾಡ್ತೀನಿ, ಯಾರು ಏನೇ ಮಾಡಲಿ, ನಾನು ಮತ್ತೆ ಇದ್ರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡೋದು ಬೇರೆ ಶಾಸಕರಿಗೆ ನೋಟಿಸ್ ಕೊಟ್ಟಾಗ ಹೇಳಿದಲ್ಲ. ಮೀಡಿಯಾ ಮುಂದೆ ಮತ್ತೇನು ಈ ವಿಷಯವಾಗಿ ಮಾತನಾಡೋದಿಲ್ಲ. ನಾನು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀನಿ. ಸ್ಪಷ್ಟನೆ ಕೊಡಬೇಕು ಕೊಟ್ಟಾಗಿದೆ. ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಇಷ್ಟ ಇಲ್ಲ. ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾತಾಡ್ತೀನಿ, ಯಾರು ಏನೇ ಮಾಡಲಿ, ನಾನು ಮತ್ತೆ ಇದ್ರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡೋದು ಬೇರೆ ಶಾಸಕರಿಗೆ ನೋಟಿಸ್ ಕೊಟ್ಟಾಗ ಹೇಳಿದಲ್ಲ. ಮೀಡಿಯಾ ಮುಂದೆ ಮತ್ತೇನು ಈ ವಿಷಯವಾಗಿ ಮಾತನಾಡೋದಿಲ್ಲ. ನಾನು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀನಿ. ಏನು ಹೇಳಬೇಕು ಹೇಳಾಗಿದೆ, ಏನು ಸ್ಪಷ್ಟನೆ ಕೊಡಬೇಕು ಕೊಟ್ಟಾಗಿದೆ. ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಇಷ್ಟ ಇಲ್ಲ. ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾತಾಡ್ತೀನಿ, ಯಾರು ಏನೇ ನಾನು ಏನು ಹೇಳಬೇಕೋ ಹೇಳಿದ್ದಾಗಿದೆ. ಹೈಕಮಾಂಡಿಗೆ ಯಾರು ಏನು ಬೇಕಾದರೂ ವರದಿ ಕೊಡಲಿ, ನಾನು ನನ್ನ ಮಾತಿಗೆ ಎಲ್ಲಿ ಸ್ಪಷ್ಟನೆ ಕೊಡಬೇಕು ಅಲ್ಲಿ ನಾನು ಕೊಡ್ತೀನಿ ಅನ್ನೋದನ್ನು ಹೇಳೋದ್ರ ಮೂಲಕ ತಮ್ಮ ಹಿಂದಿನ ಹೇಳಿಕೆಯನ್ನು ಮತ್ತೊಮ್ಮೆ ಸಮರ್ಥಿಸಿಕೊಳ್ತಾ ಇದ್ದಾರೆ. ಹಾಗೆ 5 ವರ್ಷ ಕೂಡ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗ್ತಾರೆ ಅನ್ನೋದನ್ನು ಮತ್ತೊಮ್ಮೆ ಗಟ್ಟಿಯಾಗಿ ಎದುರಾಳಿಗಳಿಗೂ ಕೂಡ ಹೇಳಿದ್ದಾರೆ. ನವೆಂಬರ್ ಕ್ರಾಂತಿ ಆಗಿಬಿಡುತ್ತೆ, ಡಿಸೆಂಬರ್ ಕ್ರಾಂತಿ ಆಗಿಬಿಡುತ್ತೆ, ಇಲ್ಲ ಜನವರಿಯಲ್ಲಿ ಬಿಟ್ಕೊಡ್ತಾರಂತೆ ಅನ್ನೋ ಅಂತೆ ಮಾತುಗಳಿಗೂ ಈ ಮೂಲಕ ಫುಲ್ ಸ್ಟಾಪನ್ನು ಹಾಕ್ತಾ ಇದ್ದಾರೆ. ಇವರೇ ಹಾಕಿದ್ದ ಅಥವಾ ಬೇರೆಯವರ ಅನತಿಯತ್ತೆ ಹಾಕಿದ್ದ ಗೊತ್ತಿಲ್ಲ, ಬಟ್ ಹೇಳ್ತಿದ್ದಾರೆ ಫರ್ಮ್ ಆಗಿ. ನಾ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ, ಎಚ್ಚರಿಕೆ ಕೊಡೋದು. ಈಗಾಗಲೇ ಬೆಳಗಾಂನಲ್ಲೇ ಆ ಒಂದು ಹೇಳಿಕೆ ಏನು ವಿವಾದ ಪಡ್ಕೊಂಡಾಗಲೇ ನಾನು ಅಲ್ಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ. ಮತ್ತೆ ಅದ್ರ ಬಗ್ಗೆ ಹೇಳೋ ಅಗತ್ಯ ಇಲ್ಲ. ಬೇರೆ ಏನಾದರೂ ಕೇಳಿ ಸರಿ. ನಾ ಹೇಳಿದ್ನಲ್ಲ, ನಮ್ಮ ಪಕ್ಷದ ವಿಚಾರ ಪಕ್ಷಗಳು ಮಾತಾಡ್ಕೊಳ್ತೀನಿ. ನೀವು ಬೇರೆ ಏನಾದ್ರು ವಿಚಾರ ಇದ್ರೆ ಕೇಳಿ, ಈ ವಿಚಾರದಲ್ಲಿ ಮತ್ತೆ ಮಾತಾಡಿ. ನೋಟಿಸ್ ಬಂದಂಗೆ ನೋಡಬೇಡಿ. ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ. ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡೋದಿಲ್ಲ. ಬೇರೆ ಏನಾದರೂ ವಿಚಾರ ಇದ್ರೆ ಹೇಳಿ. ನಾನು ಹೇಳಿದೊಳಗೆ ಯಾವುದೇ ತಪ್ಪು, ನಾನು ಅದಕ್ಕಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ. ನಾನು ಹೇಳಿಕೆ ಏನು ಕೊಟ್ಟಿದ್ದೀನಿ ಅದ್ರೊಳಗೆ ಯಾವುದೇ ತಪ್ಪಿರಲಿಲ್ಲ ಅಷ್ಟೇ. ಅಫ್ಕೋರ್ಸ್ ಎಷ್ಟೊಂದು ನಾಯಕರು ನಮ್ಮ ಪಕ್ಷದಲ್ಲಿ ಆ ಥರದ ಅಹಿಂದ ವರ್ಗದವ್ರನ್ನ ಅಥವಾ ಸಾಮಾಜಿಕ ಬದ್ಧತೆ ಇರೋಂಥ ಲೀಡರ್ಗಳು ಬೇಕಾದಷ್ಟು ಜನ ಇದ್ದಾರೆ. ಸೊ ಅವರೆಲ್ಲ ಲೀಡ್ ಮಾಡೋಕ್ಕೆ ಅರ್ಹತೆ ಇದೆ. ಅದನ್ನು ಕೂಡ ಅವತ್ತೇ ಮಾತನಾಡಿದ್ದೀನಿ. ನವೆಂಬರಲ್ಲಿ ಇರುವಂಥ ಕ್ರಾಂತಿ ಬಗ್ಗೆ ಏನು ಮಾತನಾಡ್ತಿದ್ರಲ್ಲ ಅದೆಲ್ಲ ಊಹಾಪೋಹ. ಆ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ. ಸರಿ, ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್. ಇಷ್ಟು ತನಕ ಎಲ್ಲರೂ ಕೂಡ ಬ್ಯಾಕ್ಲಾಶ್ ಆಗ್ತಾ ಇದ್ದನ್ನು ನೋಡಿ ಅಥವಾ DK ಬಣದವರು ವಿಪರೀತವಾಗಿ ಗರಂ ಆಗಿದ್ದನ್ನು ನೋಡಿ ಪ್ರಾಬಬ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಯೂಟರ್ನ್ ಹೊಡಿತಾರೆ ಅನ್ನುವಂತಹ ಅಂದಾಜಿತ್ತು. ಬಟ್ ಹಂಗೆ ಮಾಡಿಲ್ಲ. ತಮ್ಮ ಹೇಳಿಕೆಗೆ ತಮ್ಮ ಶಬ್ದಗಳು ನಂದೇ ಅದು, ನನ್ನ ಮಾತು ನಂದೇ ಅದು ಅನ್ನುವಂಥ ಸಂದೇಶ ಕೊಟ್ಟಂಗಿದೆ ಅವರು. ಎಕ್ಸಾಕ್ಟ್ಲಿ ಮಮತಾ. ಯಾಕೆಂದ್ರೆ ಎಲ್ಲರೂ ಅನ್ಕೋತಾ ಇದ್ದಿದ್ದು ಅದನ್ನೇ, ಏನು ಅಂತಂದ್ರೆ ಪಕ್ಷದಲ್ಲಿ ಈ ತರದೊಂದು ದೊಡ್ಡ ಮಟ್ಟದಲ್ಲಿ
ಯತೀಂದ್ರ ಅವರ ವಿಚಾರದಲ್ಲಿ ಮೊದಲ ಬಾರಿಗೆ ಭುಗಿಲೆದ್ದಂತದ್ದು ಈ ತರದಲ್ಲಿ. ಹಾಗಾಗಿ ಯತೀಂದ್ರ ಅವರು ಆ ವಿಚಾರದಲ್ಲಿ ಯೂಟರ್ನ್ ಹೊಡಿಬಹುದು ಅನ್ನುವಂತಹ ಮನಸ್ಥಿತಿಯಲ್ಲಿದ್ರು. ನೋ, ಯಾವುದೇ ಹಂತದಲ್ಲೂ ಕೂಡ ಆ ಪ್ರಶ್ನೆ ಇಲ್ಲದ ರೀತಿಯಲ್ಲಿ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇದ್ದಾರೆ. ಸ್ಪಷ್ಟವಾಗಿ ಅವರು ಏನು ಬೆಳಗಾಂನಲ್ಲಿ ನೀಡಿದಂತ ಹೇಳಿಕೆ ಇದೆಯಲ್ಲ, ಆ ಹೇಳಿಕೆ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಪಕ್ಷದ ನೋಟಿಸ್ ಮತ್ತೊಂದಕ್ಕೂ ಕೂಡ ಡೋಂಟ್ ಕೇರ್ ಅನ್ನುವ ರೀತಿಯಲ್ಲೇ ಅವರ ಮಾತು ಇದೆ. ಯಾಕಂದ್ರೆ ನೋಟಿಸ್ ಬರ್ಲಿ ಬಿಡಿ, ಉತ್ತರ ಕೊಡ್ತೀನಿ ಅನ್ನುವಂತ ದಾಟಿಯಲ್ಲೇ ಅವರು ಮಾತನಾಡಿದ್ದಾರೆ. ಅದರ ಜೊತೆಗೆ ಮತ್ತೆ ಅವರು ಪುನರುಚ್ಚರಿಸ್ತಾರೆ, ಯಾವ ನವೆಂಬರ್ ಕ್ರಾಂತಿಯೂ ಇಲ್ಲ, ನಮ್ಮ ತಂದೆಯೇ ಇವತ್ತಿನ ಪರಿಸ್ಥಿತಿಯಲ್ಲಿ 5 ವರ್ಷವೂ ಕೂಡ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂತ ಮಾತನ್ನ ಹೇಳುವ ಮೂಲಕವಾಗಿ ಶಿಸ್ತು ಕ್ರಮದ ನೋಟಿಸ್ ವಿಚಾರ ಇರ್ಬೋದು ಅಥವಾ ಬೆಳಗಾಂನಲ್ಲಿ ಮಾಡಿದಂತಹ ಮಾತಿಗೆ ಇದ್ದಂತಹ ವಿರೋಧಗಳಿರ್ಬೋದು, ಅವ್ಯಾವಕ್ಕೂ ಕೂಡ ನಾನು ತಲೆ ಕೆಡಿಸ್ಕೊಂಡಿಲ್ಲ, ಅವ್ಯಾವುದು ನನಗೆ ಸಂಬಂಧ ಇಲ್ಲ ಅನ್ನುವಂತಹ ದಾಟಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯವರು ಮಾತನಾಡಿದ್ದಾರೆ. ಮಮತಾ. ರೈಟ್, ಧನ್ಯವಾದ KP ನಾಗರಾಜ್ ತಮ್ಮ ಮಾಹಿತಿಗಾಗಿ. ಸೊ ಕುತೂಹಲ ಇದ್ದಿದ್ದ ವಿಚಾರಗಳಿಗೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ. ಆಮೇಲೆ ಎಲ್ಲಿ ನಾನು ಗುರಿ ಇಡಬೇಕಾಗಿತ್ತು ಆ ಗುರಿಯನ್ನು ತಲುಪಿಯಾಗಿದೆ, ಇನ್ನು ಹೇಳಿಕೆಯಿಂದ ಹಿಂದಕ್ಕೆ ನಾನು ಬರಲ್ಲ, 2 ಹೆಜ್ಜೆ ಹೈಕಮಾಂಡ್ ಹಿಂದಕ್ಕೆ ಹೋಗುತ್ತಾ ಅಥವಾ 2 ಹೆಜ್ಜೆ ಹೈಕಮಾಂಡ್ ಮುಂದಕ್ಕೆ ಬರುತ್ತಾ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಅನ್ನೋದನ್ನು ಬಿಹಾರ ಎಲೆಕ್ಷನ್ನ ನಂತರವಷ್ಟೇ ಹೇಳ್ಬಹುದು. ಸಿದ್ದರಾಮಯ್ಯ ಆಪ್ತರು ಭಾಳ ಜನ ಹೇಳ್ತಾ ಇದ್ದಿದ್ದು, ಅವರಂತೂ ಸದ್ಯಕ್ಕೆ ಅಧಿಕಾರವನ್ನು ಬಿಟ್ಕೊಡೋ ಮನಸ್ಥಿತಿಯಲ್ಲಿಲ್ಲ, ಸಂದೇಶವನ್ನು ಬೇಕಾಗಿದ್ದ ರೀತಿಯಲ್ಲಿ ರವಾನೆ ಮಾಡ್ತಿದ್ದಾರೆ ಅಂತ.